ಇಂದ ಇಂಥ ಮಾತುಗಳನ್ನು ಆಡ್ತಕ್ಕಂಥವ್ರು ಪಕ್ಷದಲ್ಲಿ ಇರಲಿಕ್ಕೆ ಅಯೋಗ್ಯರಂದ್ರೆ ತಪ್ಪಿಲ್ಲ. ಅವ್ರು ಹಿರಿಯರು ಇರ್ಬೋದು, ನನಗಿಂತ 3-4 ವರ್ಷಕ್ಕೆ ಹಿರಿಯರು ಇರ್ಬೋದು. ಅಯೋಗ್ಯರ ತಂದ್ರಿಂದ ಮಾತಾಡಬಾರ್ದು. ಪಕ್ಷಕ್ಕೆ ತೇಜೋವಧೆ ಮಾಡ್ತಕ್ಕಂಥದ್ದು ಬೆಳವಣಿಗೆ ಸೀಟ್ಗಳು ಬರೋದಿಲ್ಲ. ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿಗೆ ನೋಡಿದ್ರೆ ಅವ್ರು ಯಾವ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ಮುಟ್ಟಿಲ್ಲ. ಮುಟ್ಟಿರ್ತಕ್ಕಂಥದ್ದು ಶಕ್ತಿ ಯೋಜನೆದೊಳಗೊಂದು ಸ್ವಲ್ಪ ನಡೆದತಿ, ಬಸ್ಸು ಕೂಡ ಸರಿಯಾಗಿ ಬಿಟ್ಟಿಲ್ಲ. ಒಬ್ರ ಕೈಯನ್ನು ತಲೆಯನ್ನು ಕೂದಲ ಹೆಣ್ಮಕ್ಳು ಒಬ್ರ ಕೈಯಾಗ ಆಗ್ಯವು, ಕೈ ಕತ್ತರಿಸಿ ಹೋಗಿದೆ. ಎಷ್ಟೋ ಹೆಣ್ಮಕ್ಳು ಬಸ್ ಹತ್ತಬೇಕಾದಾಗ ಮಕ್ಕಳು ಬಿದ್ದು ಸತ್ತು ನಿದರ್ಶನ ಐತಿ ನಮ್ಮ ಜಿಲ್ಲೆ ಒಳಗನ. ಇವನ್ನೆಲ್ಲ ನೋಡಿದ್ರೆ ಅವ್ರಿಗೆ ಇವ್ರು ಏನೋ ಈಡಾಗಿರ್ಬೇಕು. ಬಸನಗೌಡ ಯತ್ನಾಳ್ ಅವರು ಈಡಾಗಿರ್ಬೇಕು. ಇವ್ರ ಮುಖಾಂತರ ಅವ್ರ ಅಧಿಕಾರ ಬರ್ಬೇಕನ್ನುವಂಥ ಕನಸನ್ನು ಇಟ್ಕೊಂಡಾರ. ಇದು ಒಳ್ಳೆಯ ಬೆಳವಣಿಗೆಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರು ಅವ್ರ ಬಗ್ಗೆ ಶಿಸ್ತು ಕ್ರಮ ಜರುಗಿಸದೇ ಇದ್ರೆ ನಮ್ಮನ್ನು ಕೂಡ ಜನರು ನಂಬದಂಥ ಪರಿಸ್ಥಿತಿ ಆಕತಿ. ಬಸನಗೌಡ ಯತ್ನಾಳ್ ಅವ್ರು ಎಲ್ಲೇ ಹೋಗ್ಲಿ ಜನ ಕಲ್ಲು ಹೊಡೆಯೋದಂತೂ ನಿಶ್ಚಿತವಾಗಿ ಹೊಡಿತಾರೆ, ಯಾವುದೇ ಸಂದೇಹ ಇಲ್ಲ. ಇಂಥ ಮಾತುಗಳನ್ನು ಆಡ್ತಕ್ಕಂಥವ್ರು ಪಕ್ಷದಲ್ಲಿ ಇರಲಿಕ್ಕೆ ಅಯೋಗ್ಯರಂದ್ರೆ ತಪ್ಪಿಲ್ಲ. ಅವ್ರು ಹಿರಿಯರು ಇರ್ಬೋದು, ನನಗಿಂತ 3-4 ವರ್ಷಕ್ಕೆ ಹಿರಿಯರು ಇರ್ಬೋದು. ಅಯೋಗ್ಯರ ತಂದ್ರಿಂದ ಮಾತಾಡಬಾರ್ದು. ಪಕ್ಷಕ್ಕೆ ತೇಜೋವಧೆ ಮಾಡ್ತಕ್ಕಂಥದ್ದು ಬೆಳವಣಿಗೆ ಸೀಟ್ಗಳು ಬರೋದಿಲ್ಲ. ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿಗೆ ನೋಡಿದ್ರೆ ಅವ್ರು ಯಾವ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ಮುಟ್ಟಿಲ್ಲ. ಮುಟ್ಟಿರ್ತಕ್ಕಂಥದ್ದು ಶಕ್ತಿ ಯೋಜನೆದೊಳಗೊಂದು ಸ್ವಲ್ಪ ನಡೆದತಿ, ಬಸ್ಸು ಕೂಡ ಸರಿಯಾಗಿ ಬಿಟ್ಟಿಲ್ಲ. ಒಬ್ರ ಕೈಯನ್ನು ತಲೆಯನ್ನು ಕೂದಲ ಹೆಣ್ಮಕ್ಳು ಒಬ್ರ ಕೈಯಾಗ ಆಗ್ಯವು, ಕೈ ಕತ್ತರಿಸಿ ಹೋಗಿದೆ. ಎಷ್ಟೋ ಹೆಣ್ಮಕ್ಳು ಬಸ್ ಹತ್ತಬೇಕಾದಾಗ ಮಕ್ಕಳು ಬಿದ್ದು ಸತ್ತು ನಿದರ್ಶನ ಐತಿ ನಮ್ಮ ಜಿಲ್ಲೆ ಒಳಗನ. ಇವನ್ನೆಲ್ಲ ನೋಡಿದ್ರೆ ಅವ್ರಿಗೆ ಇವ್ರು ಏನೋ ಈಡಾಗಿರ್ಬೇಕು. ಬಸನಗೌಡ ಯತ್ನಾಳ್ ಅವರು ಈಡಾಗಿರ್ಬೇಕು. ಇವ್ರ ಮುಖಾಂತರ ಅವ್ರ ಅಧಿಕಾರ ಬರ್ಬೇಕನ್ನುವಂಥ ಕನಸನ್ನು ಇಟ್ಕೊಂಡಾರ. ಇದು ಒಳ್ಳೆಯ ಬೆಳವಣಿಗೆಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರು ಅವ್ರ ಬಗ್ಗೆ ಶಿಸ್ತು ಕ್ರಮ ಜರುಗಿಸದೇ ಇದ್ರೆ ನಮ್ಮನ್ನು ಕೂಡ ಜನರು ನಂಬದಂಥ ಪರಿಸ್ಥಿತಿ ಆಕತಿ. ಬಸನಗೌಡ ಯತ್ನಾಳ್ ಅವ್ರು ಎಲ್ಲೇ ಹೋಗ್ಲಿ ಜನ ಕಲ್ಲು ಹೊಡೆಯೋದಂತೂ ನಿಶ್ಚಿತವಾಗಿ ಹೊಡಿತಾರೆ, ಯಾವುದೇ ಸಂದೇಹ ಇಲ್ಲ.